ಎಲ್ರಿಗೂ ಹಾಯ್. ನೀವೀಗ ನೋಡ್ತಾ ಇರೋದು ದ ನೇಕೆಡ್ ಟ್ರೂತ್. ಇಲ್ಲಿ ನಿಮ್ಮ ಒಂದು ಪ್ರಶ್ನೆ ತಗೋತೀವಿ, ದೇಹ ಮತ್ತು ಸೆಕ್ಸ್ಗೆ ಸಂಬಂಧಪಟ್ಟದ್ದು. ಅದಕ್ಕೆ ನೇರ ಉತ್ತರ ಕೊಡ್ತೀವಿ. ನಾನ್ ಶಿಲ್ಪ, ಬನ್ನಿ ಶುರು ಮಾಡೋಣ. ಪುಣೆಯಿಂದ 20 ವರ್ಷದ ಹುಡುಗಿ ಬರೀತಾರೆ, ನನ್ನ ಬಾಯ್ ಫ್ರೆಂಡ್ ಜೊತೆ ಸೆಕ್ಷುಲಿ ಆಕ್ಟಿವ್ ಆಗಿದ್ದೀನಿ, ಪ್ರೆಗ್ನೆಂಟ್ ಆಗೋ ಭಯ, ಗರ್ಭನಿಯಂತ್ರಣ ಮಾತ್ರೆ ತಗೋಬೇಕು ಅನ್ಕೋತೀನಿ, ತಗೋಬೋದಾಗ ಗೊತ್ತಿಲ್ಲ, ನನ್ನ ಆಪ್ಷನ್ಸ್ ಏನು? ಓಕೆ, 2 ರೀತಿಯ ಗರ್ಭನಿಯಂತ್ರಣ ಮಾತ್ರೆಗಳಿದೆ. ತುಂಬ ಕಾಮನ್ ಟೈಪ್ ಅಂದರೆ ಕಾಂಬಿನೇಷನ್ ಓರಲ್ ಪಿಲ್. ಇದು 2 ಹಾರ್ಮೋನ್ಸ್ನ ಕಾಂಬಿನೇಷನ್, ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟನ್. ಈ 2 ಹಾರ್ಮೋನ್ಸ್ ಹೆಣ್ಣಿನ ಅಂಡಾಶಯದಲ್ಲಿ ಈಗಾಗಲೇ ಕಂಡು ಬರುತ್ತೆ. ಹಾರ್ಮೋನ್ಸ್ ಜಾಸ್ತಿ ಆದಾಗ ಅದು ಅಂಡಾಶಯದಿಂದ ಎಗ್ನ ಬೆಳವಣಿಗೆ ಮತ್ತು ಬಿಡುಗಡೆನ ತಡೆಯುತ್ತೆ. 2ನೇ ಥರದ ಮಾತ್ರೆನ ಮಿನಿ ಪಿಲ್ ಅಂತ ಕರೀತಾರೆ. ಇದರೊಳಗೆ ಒಂದು ಹಾರ್ಮೋನ್ ಮಾತ್ರ ಇರುತ್ತೆ, ಪ್ರೊಜೆಸ್ಟನ್. ಇದು ಆವ್ಯುಲೇಷನ್ ತಡೆದು ಹಿಡಿಯುತ್ತೆ ಮತ್ತೆ ವೀರ್ಯ ಎಗ್ ಹತ್ರ ಬರದೇ ಇರೋ ಹಾಗೆ ತಡೆಯುತ್ತೆ. ಸೊ ಈ ಮಾತ್ರೆಗಳು ಪ್ರತಿದಿನ ಒಂದೇ ಟೈಮ್ಗೆ ತಗೊಂಡಾಗ ಮಾತ್ರ 99% ಎಫೆಕ್ಟಿವ್ ಆಗತ್ತೆ. ತಗೊಳ್ಳೋದು ಮರೆತ್ರೆ ನೆನಪು ಬಂದ ತಕ್ಷಣ ತಗೊಳ್ಳಿ. ಪೂರ್ತಿ ದಿನ ತಗೊಳ್ಳೋದು ಮರೆತ್ರೆ ಮುಂದಿನ ದಿನ 2 ತಗೊಳ್ಳಿ. ನಿಮಗೆ 7 ಪ್ಲಸೀಬೋ ಮಾತ್ರೆಗಳು ಕೂಡ ಕೊಡ್ತಾರೆ. ಇವು ಹಾರ್ಮೋನ್ಸ್ ಇಲ್ಲದ ಮಾತ್ರೆಗಳು. ಇದನ್ನ ಪೀರಿಯಡ್ಸ್ ಟೈಮ್ನಲ್ಲಿ ತಗೋಬೇಕು. ಸೊ ಮಾತ್ರೆಗಳು ತಗೊಳ್ಳೋಕೆ ಶುರು ಮಾಡಿದ 1 ತಿಂಗಳ ನಂತರ ಅದರ ಎಫೆಕ್ಟ್ ಗೊತ್ತಾಗತ್ತೆ. ಮತ್ತೆ ನಿಲ್ಸಿದ ಕೆಲವು ತಿಂಗಳ ನಂತರ ಮತ್ತೆ ಫರ್ಟಿಲಿಟಿ ಶುರು ಆಗತ್ತೆ. ಆದರೆ ಇದು ಹುಡುಗಿಲಿ ವ್ಯತ್ಯಾಸ ಇರಬಹುದು. ಇದನ್ನ ತಗೊಳ್ಳೋ ಮುಂಚೆ ಒಂದ್ಸಲ ಡಾಕ್ಟರ್ನ ಕಾಣೋದು ಉತ್ತಮ. ಈ ಮಾತ್ರೆಗಳ ಸೈಡ್ ಎಫೆಕ್ಟ್ಸ್ ಇದೆ. ಪ್ರತಿ ಹುಡುಗಿಯ ಆರೋಗ್ಯದ ಹಿಸ್ಟ್ರಿ ಪ್ರಕಾರ ಅದು ಅವಳನ್ನ ಎಫೆಕ್ಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಈ ಮಾತ್ರೆಗಳು STI ಇಂದ ಆಗಲಿ ಅಥವಾ STD ಇಂದ ಆಗಲಿ ರಕ್ಷಣೆ ಕೊಡಲ್ಲ. ಸೊ ದಯವಿಟ್ಟು ಕಾಂಡೋಮ್ ಉಪಯೋಗಿಸಿ. ಇಮೇಲ್ ಮೂಲಕ ಆಗಲಿ ಅಥವಾ SMS ಮೂಲಕ ಆಗಲಿ ನಿಮ್ಮ ಪ್ರಶ್ನೆಗಳು ಹೀಗೆ ಬರ್ತಾ ಇರಲಿ. ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತೆ ಸಿಗೋಣವಾ?